ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೋಡಿ ಶರ್ಟಿನ ಕಾಲರ್ ಪ್ಯಾಟರ್ನ್ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ನಾನು ಡೈರೆಕ್ಟಾಗಿ ಕ್ಯಾನ್ವಾಸಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಇದು ನಾವು ಶರ್ಟಿಗೆಲ್ಲ ಹಾಕ್ತೀವಲ್ಲ ಇದು ಕಾಟನ್ ಕ್ಯಾನ್ವಾಸು. ಹಾಗೆ ಸ್ನೇಹಿತರೆ ನೋಡಿ, ಕ್ಯಾನ್ವಾಸ್ ಬಂದು ನಾನು 4 ಇಂಚ್ ಅಗಲ ತೊಗೊಂಡಿದ್ದೀನಿ. ನೋಡಿ, ಅಗಲ ಬಂದು 4 ಇಂಚಿದೆ. ಈ ಇವತ್ತಿನ ಕಾಲರ್ ಕಟ್ಟಿಂಗ್ ಸೈಜ್ ಬಂದು ಸ್ನೇಹಿತರೆ ನೋಡಿ 15 ಇಂಚು. ನೋಡಿ 15 ಇಂಚನ್ನು ನಾನು ಅದಕ್ಕೊಂದು ಪಿನ್ ಹಾಕತ್ತೀನಿ, ಆ ಕಡೆ ಈ ಕಡೆ ಸರಿಯುತ್ತೆ ಅಂತೇಳಿ. ಸ್ನೇಹಿತರೆ ನೋಡಿ 15 ಇಂಚು ಇವತ್ತು ಕಾಲರ್ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ 15 ಅರ್ಧ 7.5 ಬರುತ್ತೆ. ನೋಡಿ 7.5ಗೆ ಒಂದು ಲೈನನ್ನು ಹಾಕ್ಕೋಬೇಕು. ಈ ಥರ ನೋಡಿ 7.5ಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಕೆಳಗಡೆ ಪಟ್ಟಿ ನೋಡಿ, ಇದು 2 ಪೀಸ್ ಕಾಲರ್ ಆಗಿರೋದ್ರಿಂದ 1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತ ಇದ್ದೀನಿ. ನೋಡಿ ಸ್ನೇಹಿತರೆ ನೋಡಿ 1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಲೈನ್ ಕೂಡ ಹಾಕಂತೀನಿ ಇದಕ್ಕೆ. ಹಾಗೆ ಸ್ನೇಹಿತರೆ ನೋಡಿ, ಈ ನಾವು ಇಲ್ಲಿಗೆ 15 ಇಂಚಿದೆ ನೋಡಿ ಸ್ನೇಹಿತರೆ. ಇಲ್ಲಿಗೆ 15 ಇಂಚು ಇಲ್ಲಿಗಿದೆ. ಟೋಟಲ್ ನಮಗೆ ರೆಡಿ ಬೇಕಾಗಿರೋದು ಇದು ಎಕ್ಸ್ಟ್ರಾ. ಇದು ಗುಂಡಿ ಪಟ್ಟಿ ಹಾಗೆ ಕಾಜೆ ಪಟ್ಟಿಗೋಸ್ಕರ ನೋಡಿ. ಇದಕ್ಕೋಸ್ಕರ ನಾನು 3/4 ಇಂಚ್ ಎಕ್ಸ್ಟ್ರಾ ತೊಗೊತಿದ್ದೀನಿ. ನೋಡಿ ಸ್ನೇಹಿತರೆ, 3/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದನ್ನು ಇದು 3/4 ಇಂಚ್ ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಕೆಳಗಡೆ ಈ ಪಟ್ಟಿಯಿಂದ 1/4 ಇಂಚು ಕೆಳಗಡೆಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ. ನೋಡಿ 1/4 ಇಂಚಿನಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/4 ಇಂಚ್ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಕ್ರಾಸ್ ಸ್ಕೇಲನ್ನು ತಗೊಂಡು ಇದನ್ನು ಈ ಥರ ಲೈನನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಇದು 1/4 ಇಂಚು ಕ್ರಾಸ್ ಬರಲೇಬೇಕು. ಇಲ್ಲ ಅಂದರೆ ಕಾಲರ್ ಏನಾಗುತ್ತೆ ಅಂದರೆ ಹಿಂಗೆ ಮೇಲ್ಗಡೆ ಹಿಂಗೆ ಎದ್ದು ಬಿಡುತ್ತೆ. ಈ ಕ್ರಾಸ್ ತಗೊಳೋದ್ರಿಂದ ನೀಟಾಗಿ ಕೂರುತ್ತೆ ಈ ಥರ. ಹಾಗೆ ನೋಡಿ ಇದು ಎಕ್ಸ್ಟ್ರಾ ತೊಗೊಂಡಿಲ್ಲ, ಎಕ್ಸ್ಟ್ರಾನ 3/4 ಇಂಚಿಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ. ನೋಡಿ ಇಲ್ಲಿ 3/4 ಇಂಚಿ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇದನ್ನು ಈ ಶೇಪ್ ಬೇಕಾದರೆ ಈ ಥರ ರೌಂಡ್ ಶೇಪಲ್ಲೇ ಬೇಕಾದ್ರೆ ಮಾರ್ಕ್ ಮಾಡ್ಕೋಬೋದು, ಈ ಥರ ಚೌಕ್ ಬೇಕಾದರೂ ಬಿಟ್ಕೋಬೋದು. ಸ್ನೇಹಿತರೆ ನೋಡಿ ಇವಾಗ 8/4 ಇದೆ ನೋಡಿ ಟೋಟಲ್ಲು. 4/4ಗೆ ಅಥವಾ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ. ನೋಡಿ ಇಲ್ಲಿ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ. ಹಾಗೆ ನೋಡಿ ಇಲ್ಲಿ 1.5 ಇಂಚಿದೆ. ನಾನು ನೋಡಿ ಇಲ್ಲಿ 3 ನೂಲಷ್ಟು ತಗೊತ ಇದ್ದೀನಿ. ನೋಡಿ ಮಾರ್ಕಿಂಗ್ ಮಾಡ್ಕೊತ ಇದ್ದೀನಿ ಒಂದು ಇಲ್ಲಿ. ಹಾಗೆ ಇಲ್ಲಿ ಕೂಡ 3/4 ಇಂಚು ಮಾತ್ರ ಬಿಡ್ತಾಯಿದ್ದೀನಿ ಪಟ್ಟಿಗೋಸ್ಕರ. ನೋಡಿ ಇಲ್ಲಿ 3/4 ಇಂಚು, ಇಲ್ಲಿ 3 ಗೆರೆ ಅಷ್ಟು. ಬಟ್ ಸ್ನೇಹಿತರೆ ಇಲ್ಲಿ ಮಾತ್ರ ನಾವು ಹೆಚ್ಚಿಗೆ ತಗೋಬಾರ್ದು, ಇದು ಕೆಳಗಡೆನೇ ಇರಬೇಕು. ನೋಡಿ ಇದನ್ನು ಈ ಥರ ಲೈನು ಕ್ರಾಸ್ ಲೈನಲ್ಲಿ ಸೇರಿಸ್ಕೋಬೇಕು. ಇದನ್ನು ನೋಡಿ ಈ ಥರ ಕ್ರಾಸ್ ಲೈನ್ ಸೇರಿಸ್ಕೋಬೇಕು. ಹಾಗೆ ಇದನ್ನು ಸ್ನೇಹಿತರೆ ಸ್ಕೇಲನ್ನು ಈ ಥರ ಇಟ್ಟು ಇದನ್ನು ಇದಕ್ಕೆ ಈಗ ಸೇರಿಸ್ಕೋಬೇಕು. ಇದಕ್ಕೆ ನೋಡಿ ಈ ಥರ ಸೇಪ್ ಬರ್ಬೇಕು ಫ್ರೆಂಡ್ಸ್. ನೋಡಿ ಇದು ಈ ಥರ ಬಂದರೆ ಕಾಲರು ನೀಟಾಗಿ ಕೂರುತ್ತೆ. ಹಾಗೆ ಸ್ನೇಹಿತರೆ ನೋಡಿ ಮೇಲ್ಗಡೆ ಪಟ್ಟಿನೂ ಒಂದು 1/4 ಇಂಚನ್ನು ಈ ಕಡೆಗೆ ಸರಿಸ್ತಿದ್ದೀನಿ. ನೋಡಿ ಈ ಕಡೆ ಮಾರ್ಕ್ ಮಾಡ್ಕೊತ ಇದ್ದೀನಿ 1/4 ಇಂಚನ್ನು ಸ್ನೇಹಿತರೆ. ನೋಡಿ ಇದು ಮೇಲ್ಗಡೆ ಪಟ್ಟಿ ನಮಗೆ ಅವಶ್ಯಕತೆ ಇಲ್ಲ. ಇದನ್ನು ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೋಬೋದು. ಇದು ಸ್ಟ್ರೈಟ್ ಬೇಕಾದರೂ ಕಟ್ ಮಾಡ್ಕೋಬೋದು, ಈ ಥರ ಬೇಕಾದರೂ ಕಟ್ ಮಾಡ್ಕೋಬೋದು, ನಾವು ಓಲ್ಡ್ ಫ್ಯಾಷನ್ ಬೇಕಾದರೂ ಕಟ್ ಮಾಡ್ಕೋಬೋದು. ಇದು ಮಾತ್ರ ಮೇನ್ ಪ್ಯಾಟರ್ನ್ ಇದು ಇರಲೇಬೇಕು ಸ್ನೇಹಿತರೆ. ನೋಡಿ ಈ ಥರ ಕಟ್ಟಿಂಗ್ ನಾವು ಮಾಡಲೇಬೇಕು ಕೆಳಗಡೆ ಪಟ್ಟಿನ. ಇದನ್ನು ಬೇಕಾದರೆ ನೀವು ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೋಬೋದು. ಇದು ಮಾತ್ರ ಮೇನ್ ಆಗುತ್ತೆ, ಇದು ಮೇನ್ ಕಟ್ಟಿಂಗ್ ಆಗುತ್ತೆ ಸ್ನೇಹಿತರೆ. ಇದನ್ನು ಬೇಕಾದರೆ ನೀವು ಯಾವ ರೀತಿ ಬೇಕಾದರೂ ನಿಮ್ಮ ಇಷ್ಟ ಬಂದಂಗೆ ನೀವು ಕಟ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಬೇಕಾದ್ರೆ ಸ್ಟ್ರೈಟ್ ಲೈನ್ಗೆ ಕಟ್ ಮಾಡ್ಕೋಬೋದು, ಬೇಡ ಅಂದರೆ ನಾವು ಒಂದು 1/4 ಇಂಚು ಎಕ್ಸ್ಟ್ರಾ ಹೊರಗೆ ತಗೊತಿದ್ದೀವಿ. ನೋಡಿ ಹಾಗೆ ಇದನ್ನು ಅಷ್ಟೇ ನೋಡಿ ಸ್ನೇಹಿತರೆ, ನಿಮ್ಮ ಇಷ್ಟ ಸ್ನೇಹಿತರೆ. ದೊಡ್ಡ ಕಾಲರ್ ಕೇಳಿದರೆ ದೊಡ್ಡಕ್ಕೆ ಬೇಕಾದರೆ ಕಟ್ ಮಾಡ್ಬೋದು. ನಾನು ನೋಡಿ 2.5 ತಗೊತಾ ಇದ್ದೀನಿ. ಹಾಗೆ ಇಲ್ಲಿ ಕೂಡ 1/4 ತಗೊತಾ ಇದ್ದೀನಿ ನೋಡಿ ಸ್ನೇಹಿತರೆ. ನಾನು ಇಲ್ಲಿ 1/4 ತಗೊತಿದ್ದೀನಿ. ಇದನ್ನಾದರೂ ನೋಡಿ ನೀವು ಇದನ್ನು ಯಾವ ಶೇಪ್ ಬೇಕಾದರೂ ನೀವು ತೊಗೋಬೋದು. ಕಸ್ಟಮರ್ ಹೇಳಿದರೆ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಇದನ್ನು. ಆದರೆ ನಾವು ಈ ಕೆಳಗಡೆ ಕಟ್ಟಿಂಗ್ ಮಾತ್ರ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ಇವಾಗ ನೋಡಿ ಕಟ್ ಮಾಡೋಣ.
ಸ್ನೇಹಿತರೆ ನೋಡಿ ಇವಾಗ ಕಾಲರ್ ರೆಡಿ ಆಯಿತು. ಬೇಕಾದರೆ ಸ್ನೇಹಿತರೆ ನೋಡಿ ಇದು ಸ್ವಲ್ಪ ಜಾಸ್ತಿ ಆದರೆ ಇದು ಇನ್ನೊಂದು ಸ್ವಲ್ಪ ಬೇಕಾದರೆ ಕಟ್ ಮಾಡ್ಕೋಬೋದು. ಸೇಪನ್ನು ನಿಮಗೆ ಇಷ್ಟ ಆಗೋ ರೀತಿ ಕಟ್ ಮಾಡ್ಕೋಬೋದು. ಈ ಸೇಪ್ ಮಾತ್ರ ಏನು ತೊಂದರೆ ಇಲ್ಲ. ನೋಡಿ ಸ್ನೇಹಿತರೆ ಈ ಥರ ಕಾಲರ್ ಕಟ್ ಮಾಡೋದು. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.